ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ರೂಪ. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಬಂದು ಸೋಮವಾರದ ವ್ಲಾಗ್ ಆಗಿರುತ್ತೆ. ಆವತ್ತಿನ ದಿನ ನಾವು ಏನಂದರೆ ದಿನಚರಿ ಏನೆಲ್ಲ ಕೆಲಸ ಇರುತ್ತೆ ಅದೆಲ್ಲ ಬೇಗ ಬೇಗ ಮುಗಿಸ್ಕೊಂಡು ನಾವು ವಾರ ಎಲ್ಲ ಮುಗಿಸೋ ಅಷ್ಟರೊಳಗೆ 12 ಗಂಟೆ ಆಗಿತ್ತು. ಸೊ ಇವತ್ತು ವಿಶೇಷ ಏನಂದರೆ ಮನೆಯಲ್ಲಿ ಅಡುಗೆ ಮಾಡ್ತಾಯಿಲ್ಲ. ಯಾಕೆ ಮಾಡ್ತಾಯಿಲ್ಲ ಅಡುಗೆನ ಅಂದರೆ, ಇವತ್ತು ನಮ್ಮೂರಿನಲ್ಲಿ ಒಬ್ಬರು ಮನೆಯಲ್ಲಿ ತೋಟದ ಹಬ್ಬ ಅಂದರೆ ಮಾದೇಶ್ವರ ಪರ್ವ ಅಂತ ಮಾಡ್ತಾರೆ. ಸೊ ಅಂದರೆ ತೋಟದ ಹಬ್ಬ ಅಂತ ಮಾಡ್ತಾರೆ. ಎಲ್ಲರೂ ಮನೆಯಲ್ಲೂ ಮಾಡಲ್ಲ, ಕೆಲವೊಬ್ಬರು ಮನೆಯಲ್ಲಿ ಮಾಡೋದು. ನಮ್ಮೂರಿನಲ್ಲಿ 2ರಿಂದ 3 ಜನದ ಮನೇಲಿ ಮಾತ್ರ ಮಾಡ್ತಾರೆ. ಸೊ ಇವತ್ತು ಆ ಊಟಕ್ಕೆ ಕರೆದಿದ್ರು, ಹಾಗಾಗಿ ಎಲ್ಲರೂ ಕೂಡ ಹೋಗ್ತಾ ಇದ್ವಿ. ದೇವ್ರ ಪ್ರಸಾದ ಅಂದಮೇಲೆ ಯಾರೂ ಕೂಡ ಮಿಸ್ ಮಾಡ್ಕೊಳ್ಳಲ್ಲ ನಾವು. ಹಾಗಾಗಿ ಮನೆಯಲ್ಲಿ ಎಲ್ಲರೂ ಕೂಡ ಹೋಗ್ತಾ ಇದ್ವಿ. ಮಕ್ಳಿಗೂ ಹಾಲಿಡೇಸ್ ಇರೋದ್ರಿಂದ ಮಕ್ಕಳನ್ನು ಕೂಡ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು, ಬಿಸಿಲು ಮಾತ್ರ ಸಿಕ್ಕಾಪಟ್ಟೆ ಇದೆ ಬಿಸಿಲು. ಈ ಬಿಸಿಲಲ್ಲಿ ನಾವೇನಾದರೂ ಬರಿಗಾಲಲ್ಲಿ ನಡ್ಕೊಂಡು ಹೋದ್ವಿ ಅಂದರೆ ಹೋಗೋ ಅಷ್ಟರೊಳಗೆ ಸುಸ್ತಾಗಿ ಹೋಗ್ತಾ ಇದ್ವಿ. ಅದಕ್ಕೋಸ್ಕರ ನಾನು ಬೈಕ್ ತಗೊಂಡು ಹೋಗ್ತಾ ಇದ್ದೀನಿ. ನನ್ನ ಮಗಳು ವಿಡಿಯೋ ಮಾಡ್ಕೊತಾ ಇದ್ದಾಳೆ. ಸೊ ಮಗ ಕೂಡ ಸೈಕಲ್ನಲ್ಲಿ ಬರ್ತೀನಿ ಅಂತ ಇದ್ದ. ಇನ್ನು ನಮ್ಮ ಅತ್ತೆ ಮಾವ ಎತ್ತಿನ ಗಾಡಿ ಕೂಡ ಇಟ್ಕೊಂಡಿದ್ರು. ಎತ್ತಿನ ಗಾಡಿನ ಅಲ್ಲೇ ಹೊಲ್ದ ಹತ್ರ ನಿಲ್ಲಿಸಿ ತೋಟದ ಊಟಕ್ಕೆ ಹೋಗಿ ಬಂದು ಆಮೇಲೆ ಇಟ್ಕೊಂಡು ಹೋಗೋಣ ಅಂತ ಗಾಡಿ ಇನ್ನೊಬ್ಬರು ಬರಲಿಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ. ಅವರು ಕೂಡ ಎತ್ತಿನ ಗಾಡಿನಲ್ಲೇ ಬರ್ತೀವಿ, ನಡೆಯೋಕ್ಕಾಗಲ್ಲ ಅಂದಿದ್ದಕ್ಕೋಸ್ಕರ ಅವ್ರನ್ನ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ. ಹಸುಗಳನ್ನ ಅಲ್ಲೇ ಗದ್ದೆ ಹತ್ರ ಕಟ್ಟಿ ಆಮೇಲೆ ಊಟ ಮುಗಿಸ್ಕೊಂಡು ಗದ್ದೆ ಕೆಲಸ ಮುಗಿಸ್ಕೊಂಡು ಬರೋಣ ಅಂತ ಅವರು ವೆಯ್ಟ್ ಮಾಡ್ತಾಯಿದ್ರು. ಜೊತೆಯಲ್ಲಿ ಎತ್ತಿನ ಗಾಡಿನೂ ಕೂಡ ಹಿಡ್ಕೊಂಡು ಹೋಗ್ತಾಯಿದ್ರು. ಅವ್ರು ಬರೋ ಅಷ್ಟರಲ್ಲಿ ಲೇಟ್ ಆಗುತ್ತೆ. ಬಿಸಿಲಲ್ಲ, ತುಂಬಾ ಬಿಸಿಲಿರೋದ್ರಿಂದ ಬಿಸಿಲಲ್ಲಿ ವೆಯ್ಟ್ ಮಾಡೋಕ್ಕಾಗಲ್ಲ ಅನ್ನೋದಕ್ಕೋಸ್ಕರ ನಾನು ನನ್ನ ಮಗಳು ಹೋಗಿ ಬರೋಣ ಅಂತ ಹೊರಟ್ವಿ. ಸೊ ಹೋಗೋ ದಾರಿನಲ್ಲಿ ವೀಡಿಯೋ ಮಾಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಎಷ್ಟು ಬಿಸಿಲು ಅಂದರೆ ಈ ಸಮ್ಮರ್ ಹಾಲಿಡೇಸ್ನಲ್ಲಿ ಮಕ್ಕಳನ್ನ ಹೊರಗಡೆ ಬಿಡೋದೇ ಕಷ್ಟ ಆಗಿದೆ. ಎಲ್ಲಾದರೂ ಹೋಗಬೇಕು ಅಂದರೂ ಜೊತೆಯಲ್ಲೇ ಕರ್ಕೊಂಡು ಹೋಗಬೇಕು, ಜೊತೆಯಲ್ಲೇ ಬಿಡಬೇಕು. ಯಾಕಂದರೆ ಇಂಥ ಟೈಮ್ನಲ್ಲಿ ಬಿಸಿಲು ಸಿಕ್ಕಾಬಟ್ಟೆ ಇರೋದ್ರಿಂದ ಈ ಹೆವಿ ಹೀಟ್ಗೆ ಜ್ವರ ಬಂದರೆ ಮಕ್ಕಳನ್ನಂತೂ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ನಾನಂತೂ ಮನೆಯಲ್ಲಿದ್ದರೆ ಮಕ್ಕಳು, ಅದು ಹಾಲಿಡೇಸ್ ಬಂತ ದಿನ ಅಂದರೆ ಮಕ್ಕಳನ್ನ ಎಲ್ಲೂ ಹೊರಗಡೆ ಬಿಡೋದೇ ಇಲ್ಲ. ಮಕ್ಕಳನ್ನ ಹೊರಗಡೆ ಬಿಟ್ಟು ಹಾಡಲಿಕ್ಕೆ ಬಿಡಬೇಕು ಅಂತ ಹೇಳ್ತಾರೆ. ಬಟ್ ಇಂಥ ಬಿಸಿಲಿನಲ್ಲಿ ಹಾಡ್ಲಿಕ್ಕೆ ಬಿಟ್ಟರೆ ತುಂಬಾ ಹೀಟ್ ಜಾಸ್ತಿ ಆಗಿ ಅಥವಾ ಜ್ವರ ಬಂದು ಈ ಥರ ಫೀವರ್ ಏನಾರು ಬಂದ್ಬೋದು ಅನ್ನೋಕ್ಕೋಸ್ಕರ ನಾನು ಮಕ್ಕಳನ್ನ ಎಲ್ಲೂ ಹೊರಗಡೆ ಬಿಡಲ್ಲ. ಇವಾಗ ಊಟಕ್ಕೆ ಅನ್ನೋದಕ್ಕೋಸ್ಕರ ಮಕ್ಕಳನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮೂರಿಗೆ ಒಂದು ಇಂಜಿನಿಯರ್ ಕಾಲೇಜ್ ಹತ್ರ ಇರೋದ್ರಿಂದ ಕಾಲೇಜ್ ಹುಡುಗರು ಕೂಡ ಬಂದು ಊಟ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಬನ್ನಿ ಫ್ರೆಂಡ್ಸ್, ಇದು ತೋಟದಲ್ಲಿ ನಡೆಯುವಂಥ ಪೂಜೆ. ತೋಟದಲ್ಲೇ ಅಡುಗೆ ಮಾಡಬೇಕು, ಅಲ್ಲೇ ತೋಟದ ಒಳಗಡೆ ಅಡುಗೆ ಮಾಡಬೇಕು ಮತ್ತು ಅಲ್ಲೇ ಊಟ ಮಾಡಿ ಬರಬೇಕು. ಯಾವುದೇ ಕಾರಣಕ್ಕೂ ತೋಟದ ಹಬ್ಬದಲ್ಲಿ ಮಾಡಿರೋವಂಥ ಅಂದರೆ ತೋಟದಲ್ಲಿ ಮಾಡಿರೋವಂಥ ಅಡುಗೆ ಏನಿದೆ ಐಟಮ್ಸು ಅದನ್ನು ಮನೆಗೆ ತರೋ ಹಾಗಿಲ್ಲ. ಬಟ್ ಯಾರು ಬೇಕಾದರೂ ಹೋಗಿ ಊಟ ಮಾಡ್ಬೋದು. ಓಕೆನಾ. ಊರಿನಲ್ಲಿ ಪ್ರತಿಯೊಬ್ಬರಿಗೂ ಹೇಳಿರೋದ್ರಿಂದ ಎಲ್ಲರೂ ಕೂಡ ಹೋಗಿ ಊಟ ಮಾಡ್ತೀವಿ. ಬಟ್ ನಮಗೆ ಆಗಲಿ ಆ್ಯಕ್ಚುಲಿ ಮನೆಯವ್ರು ಏನು ಮಾಡಿರ್ತಾರೆ ಅವರು ಕೂಡ ವಾಪಸ್ ಮನೆಗೆ ತರೋಂಗಿಲ್ಲ. ಊಟದ್ದು ಏನು ಐಟಮ್ಸ್ ಏನಿರುತ್ತೆ ಅದು ಅಲ್ಲೇ ಪೂಜೆ ಮಾಡಿ ಅಲ್ಲಿಗೆ ದಾನ ಮಾಡಿ ಎಲ್ರಿಗೂ ಊಟಕ್ಕೆ ಮತ್ತು ವಾಪಸ್ ಹಾಗೇ ಬರಬೇಕು ಮನೆಗೆಲ್ಲ ಅದನ್ನೆಲ್ಲ ತರೋ ಹಾಗಿಲ್ಲ. ಪ್ರಸಾದ ಐಟಮ್ ಏನೇ ಅಂತ ಮಾಡಿರ್ತಾರೆ ಅದೆಲ್ಲ ತರೋಗಿಲ್ಲ. ನೋಡ್ತಾ ಇರ್ಬೋದು, ನಮಗೆ ಲಾಸ್ಟ್ ಮನೆ ಆಗಿರೋದ್ರಿಂದ ನಮ್ಮನೇ ನಮ್ಮೂರಿಗೆ ಲಾಸ್ಟ್ ಮನೆ. ಸೊ ಮಿನಿಮಮ್ 1ರಿಂದ 1.5 ಕಿಲೋಮೀಟ್ರ್ ಅಷ್ಟು ನಡ್ಕೊಂಡು ಹೋಗಬೇಕು. ತುಂಬ ದೂರ ಇರೋದ್ರಿಂದ ನಾನು ಬರೋ ಹಾಗೇನೋ ಊಟಕ್ಕೆ ಅಂತ ನಡ್ಕೊಂಬರ್ಬೋದು. ಬಟ್ ಊಟ ಆದಮೇಲೆ ನಡ್ಕೊಂಡು ಹೋಗೋದಿದೆಯಲ್ಲ, ನಾವು ನಡ್ಕೊಂಡು ಹೋಗೋ ಅಷ್ಟರೊಳಗಡೆ ನಾವು ತಿಂದಿದ್ದು ಏನಿರುತ್ತೆ ಅದೆಲ್ಲ ಅರ್ಗೆ ಹೋಗಿರುತ್ತೆ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಅಂದರೆ, ಈ ಥರ ಏನಾದ್ರು ಯಾರ್ದಾದ್ರು ಬೈಕ್ ಸಿಕ್ಕಿದ್ರೆ ಬರ್ತೀನಿ, ಇಲ್ಲ ಅಂದರೆ ನಡ್ಕೊಂಡು ಬರ್ತೀವಿ. ಬಟ್ ಈ ಥರ ಬಳಸಿ ಬರಲ್ಲ. ಅಡ್ಡ ರೂಟು ಅಂದರೆ ನಮ್ಮ ತೋಟ ಹೊಲದ ಮೇಲೆ ಆ ಥರ ಹತ್ರ ಆಗೋವಂಥ ಜಾಗದಲ್ಲಿ ನಡ್ಕೊಂಡು ಹೋಗ್ತೀವಿ. ಸೊ ನೋಡ್ತಾ ಇರ್ಬೋದು, ನೀವೇ ಆಲ್ರೆಡಿ ವೀಡಿಯೋದಲ್ಲಿ ನೋಡಿದ್ದೀರಾ ಅಂತ ಅಂದ್ಕೊತೀನಿ ಎಷ್ಟು ದೂರ ಇದೆ ಅಂತ. ಮಿನಿಮಮ್ 1.5ರಿಂದ 2 ಕಿಲೋಮೀಟ್ರ್ ಅಷ್ಟು ದೂರ ಇದೆ ತೋಟ. ಸೊ ಅಲ್ಲಿ ತನಕ ಮಕ್ಕಳೆಲ್ಲ ಕರ್ಕೊಂಡು ಬರೋಕ್ಕಾಗಲ್ಲ ಅಂತ ನಾನು ಸ್ಕೂಟಿನ ತೊಗೊಂಡು ಬಂದಿದ್ದೀನಿ. ಕೆಲವೊಬ್ಬರು ಗಾಡಿನಲ್ಲೇ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ. ಇನ್ನೂ ಕೆಲವೊಬ್ಬರು ಏನಿರ್ತಾರೆ, ಅವರು ಏಜ್ ಆದವ್ರನ್ನ ಗಾಡಿನಲ್ಲಿ ಅಂದರೆ ಬೈಕ್ಗಳಲ್ಲಿ ಕರ್ಕೊಂಡು ಬಂದು ಊಟಕ್ಕೆ ಮಾಡಿಸಿ ಮತ್ತೆ ಕರ್ಕೊಂಡು ಹೋಗಿ ಅಲ್ಲಿಗೆ ಬಿಡ್ತಾರೆ. ಇನ್ನೂ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ, ಅವರು ಫ್ಯಾಮಿಲಿ ಇರೋರು ಅಂತರು, ಗಂಡ ಹೆಂಡತಿ ಮಕ್ಕಳು ಈ ಥರ ಇರೋರು ಗಾಡಿಗಳಲ್ಲೇ ಅಂದರೆ ಅವರವರ ಗಾಡಿಗಳಲ್ಲಿ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ. ಇನ್ನು ಗಾಡಿ ವ್ಯವಸ್ಥೆ ಇಲ್ಲ ಅನ್ನೋರು ನಡ್ಕೊಂಡೇ ಬರ್ತಾರೆ ನಿಧಾನ. ಸಂಜೆ ತನಕ ಟೈಮ್ ಇರುತ್ತಲ್ಲ, ಸಂಜೆ 4ರಿಂದ 5 ಗಂಟೆ ತನಕನೂ ಊಟದ ವ್ಯವಸ್ಥೆ ಇರುತ್ತೆ. ಹಾಗಾಗಿ ನಿಧಾನವಾಗಿ ನಡ್ಕೊಂಡು ಬಂದು ಊಟ ಮಾಡ್ಕೊಂಡು ಹೋಗೋರು ಕೂಡ ಇರ್ತಾರೆ.
ನಾವಿಲ್ಲಿ ತೋಟ ಮತ್ತು ತೆಂಗಿನ ತೋಟ ಮತ್ತು ಅಡಿಕೆ ತೋಟ ಎರಡೂ ಮಧ್ಯದಲ್ಲಿ ಈ ತೋಟದ ಹಬ್ಬ ಅಂತ ಮಾಡಿರೋದು, ದೇವ್ರ ಪೂಜೆ ಮಾಡಿ. ಸೊ ಎಲ್ಲರೂ ಹೋಗ್ತಾ ಇದ್ದೀವಿ. ಆಲ್ರೆಡಿ ಸ್ವಲ್ಪ ಜನ ಊಟ ಮುಗಿಸಿ ಕೂತಿದ್ದಾರೆ, ಇನ್ನೂ ಸ್ವಲ್ಪ ಜನ ಊಟ ಮಾಡ್ತಾ ಇದ್ದಾರೆ, ಇನ್ನೂ ಸ್ವಲ್ಪ ಊಟಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಯಾಕಂದರೆ ಸೀಟ್ ಸಿಗಲಿಲ್ಲಲ್ಲ. ತುಂಬ ಅಂದರೆ ತೋಟದ ಹಬ್ಬ ಆದಮೇಲೆ ಸಂಜೆ ತನಕ ಟೈಮ್ ಇರುತ್ತೆ ಅಂತ ಬರ್ತಾನೆ ಇರ್ತಾರೆ. 2-3 ಜನ ಬರ್ತಾನೆ ಇರ್ತಾರೆ. ಹಂಗಾಗಿ ಎಲ್ರಿಗೂ ಒಂದೇ ಸಲ ಒಂದೇ ಹಂತಿಗೆ ಕೂತ್ಕೋತಾರೆ. ಈ ಮದುವೆ ಊಟಗಳಲ್ಲಾದರೆ ಒಂದೇ ಹಂತಿಗೆ ಕೂತ್ಕೊಂಡ್ಬಿಡ್ತಾರೆ. ಬಟ್ ಏನಂದರೆ ಈ ತೋಟದ ಹಬ್ಬ ಅಂತ ಬಂದರೆ ಸಂಜೆ ತನಕ ಬರ್ತಾನೆ ಇರ್ತಾರಲ್ಲ, ಹಂಗಾಗಿ ಒಂದು 2-3 ಪೀಸಷ್ಟು ಶಾಮಿಯಾನ ಸೆಟ್ನ ತರಿಸಿದ್ದಾರೆ. ಬಾಳೆ ಎಲೆ ಊಟ ಇದು ಫೇಮಸ್ಸು. ನಮ್ಮ ಕಡೆ ತೋಟದ ಹಬ್ಬ ಅಂತ ಏನಾದರೂ ಮಾಡಿದರೆ ಬಾಳೆ ಎಲೆ ಊಟ ಫೇಮಸ್ ಆಗಿರುತ್ತೆ. ಯಾರಿಗೆಲ್ಲ ಬಾಳೆ ಎಲೆ ಊಟ ಫೇಮಸ್ ಇರಲ್ಲ ಹೇಳಿ, ಯಾರಿಗಿಷ್ಟ ಇಲ್ಲ ಹೇಳಿ. ಸೊ ಅಲ್ಲಿ ನಮ್ಮ ಮಹದೇಶ್ವರಂಗೆ ಇಷ್ಟ ಆಗುವಂಥ ಎಲ್ಲ ಪದಾರ್ಥನೂ ಮಾಡಿರ್ತಾರೆ. ಅಂದರೆ ಹಣ್ಣುಗಳಿಂದ ಮಾಡಿರುವಂಥ ಅನ್ನತುಪ್ಪ ಪ್ರಸಾದ ಇರ್ಬೋದು, ರಸಾಯನ ಇರ್ಬೋದು, ಹಾಗೆ ಕೋಸಂಬರಿ ಇರ್ಬೋದು, ಕಡಲೆಕಾಳು ಉಸ್ಲಿ ಇರ್ಬೋದು, ಪಾಯಸ ಆಗಿರ್ಬೋದು, ಈ ಥರ ಎಲ್ಲ ಅವರಿಗೆ ಫೇವ್ರೇಟ್ ಆಗಿರುವಂಥ ಇಷ್ಟ ಆಗುವಂಥ ಐಟಮ್ಸ್ಗಳನ್ನೇ ಮಾಡಿರ್ತಾರೆ. ಊಟ ಅಂತೂ ಹೊಟ್ಟೆ ತುಂಬ ಆಯಿತು. ಸೊ ಇವಾಗ ಹೆಂಗಪ್ಪ ಹೋಗೋದು, ಅದು ಗಾಡಿನಲ್ಲಿ ಹೋಗೋದಕ್ಕೆ ಯೋಚನೆ ಮಾಡಬೇಕಾಗಿದೆ ನಾನು. ಯಾಕಂದರೆ ಉರಿ ಬಿಸಿಲಲ್ಲ, ಸ್ವಲ್ಪ ಹೊತ್ತು ಕೂತ್ಕೊಂಡು ಸುಧಾರಿಸ್ಕೊಂಡು ಹೋಗೋಣ ಅಂದರೆ ಇಲ್ಲಿ ಮನೆ ತುಂಬ ದೂರ ಇರೋದ್ರಿಂದ, ಹೊರಗಡೆ ಮನೆ ಇರೋದ್ರಿಂದ ಯೋಚನೆ ಮಾಡಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಬೇಗ ಹೋಗೋಣ ಅಂತ ಹೊರಟ್ವಿ. ಹೋಗೋ ದಾರಿನಲ್ಲಿ ಕೂಡ ಚಿಕ್ಕ ವಿಡಿಯೋ ಮಾಡ್ಕೊಂಡಿದ್ದೀನಿ. ಸೊ ನಿಮ್ಮ ಕಡೆ ಏನಾದರೂ ತೋಟದ ಹಬ್ಬ ಅಂತ ಏನಾದರೂ ಮಾಡೋ ಹಾಗಿದ್ರೆ ಅದು ಯಾವ ರೀತಿ ಮಾಡ್ತೀರಾ ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.